ಇನ್ನು ಐಪಿಎಲ್ ಮ್ಯಾಚ್ ಹಿನ್ನೆಲೆ ಮೆಟ್ರೋ ಸಮಯವನ್ನ ವಿಸ್ತರಣೆ ಮಾಡಲಾಗಿದೆ. ತಡರಾತ್ರಿ 2 ಗಂಟೆಯವರೆಗೂ ಕೂಡ ಮೆಟ್ರೋ ಸಂಚಾರ ಇರಲಿದೆ. ಪಂದ್ಯ ವೀಕ್ಷಿಸಿ ಮನೆಗೆ ಹಿಂದಿರುಗುವವರ ಅನುಕೂಲಕ್ಕಾಗಿ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಮೆಜೆಸ್ಟಿಕ್ನಿಂದ ಕೊನೆಯ ರೈಲು ಮಧ್ಯರಾತ್ರಿ 1:30ಕ್ಕೆ ಹೊರಡುತ್ತೆ. ಐಪಿಎಲ್ ಟಿಕೆಟ್ನಲ್ಲಿ ಈಗಾಗಲೇ ನಮ್ಮ ಮೆಟ್ರೋ QR ಕೋಡ್ ಅನ್ನು ಹಾಕಲಾಗಿದೆ. 2-ವೇ ಟ್ರಾವೆಲ್ ಅಂತ ಹೇಳಿ ಟಿಕೆಟ್ನಲ್ಲಿ ಮುದ್ರಿತವಾಗಿರುತ್ತೆ. ಡಿಜಿಟಲ್ ಟಿಕೆಟ್ ಹೊಂದಿರುವವರು ಕೂಡ ಇದನ್ನ ಬಳಸಬಹುದು. ಉಚಿತವಾಗಿ ಮೆಟ್ರೋನಲ್ಲಿ ಸಂಚಾರವನ್ನ ಮಾಡಬಹುದು. ಐಪಿಎಲ್ ಟಿಕೆಟ್ನ ಹೊಂದಿರುವವರು ಟ್ರಾಫಿಕ್ನ ನಿಯಂತ್ರಿಸೋಕೆ 44 ನಿಲ್ದಾಣಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಏಕಾಏಕಿ ಮೆಟ್ರೋ ನಿಲ್ದಾಣಕ್ಕೆ ಜನ ನುಗ್ಗಬಾರದು ಅನ್ನುವಂತಹ ಕಾರಣಕ್ಕಾಗಿ ದ್ವಿಚಕ್ರ ವಾಹನಗಳಿಗೆ ₹30 ಹಾಗೆ ಕಾರುಗಳಿಗೆ ₹60 ದರವನ್ನ ನಿಗದಿಪಡಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಮ್ಯಾಚ್ ಘೋಷಣೆಯಾದಂತಹ ಸಂದರ್ಭದಲ್ಲೇ BMRCL ಐಪಿಎಲ್ ಕ್ರಿಕೆಟ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿತ್ತು. ಅದರ ಜೊತೆಗೆ ಇವತ್ತು ಸಂಚಾರಕ್ಕೆ ಅನುಕೂಲವನ್ನ ಮಾಡಿಕೊಡೋದು ಅತ್ಯಗತ್ಯ. ಯಾಕಂದ್ರೆ ಏಕಾಏಕಿ ಮೆಟ್ರೋ ನಿಲ್ದಾಣಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ನುಗ್ಗುವಂತಹ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಸಕಲ ವ್ಯವಸ್ಥೆಯನ್ನ BMRCL ಕೂಡ ಮಾಡಿಕೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಮೆಟ್ರೋ ಸ್ಟೇಷನ್ಗಳ ಬಳಿ ಪಾರ್ಕಿಂಗೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಐಪಿಎಲ್ ಮ್ಯಾಚ್ಗೆ ಸಂಬಂಧಪಟ್ಟ ಹಾಗೆ BMRCL ನಲ್ಲಿ ತೆಗೆದುಕೊಂಡಿರುವಂತಹ ಕ್ರಮಗಳು ಪ್ರಯಾಣಿಕರ ಅನುಕೂಲಕ್ಕಾಗಿ ಏನೇನು ಡೀಟೇಲ್ ಆಗಿ ವಿವರಿಸಬಹುದಾ? ವಿದೇಶಿ ಇಂದಿನಿಂದ ಐಪಿಎಲ್ ಪಂದ್ಯಾವಳಿಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉದ್ಘಾಟನೆ ಮುಖಾಂತರ ಆಗ್ತಾ ಇದೆ. ಸೊ ಹೀಗಾಗಿ ಕಳೆದ ಬಾರಿ ನಡೆದಂತಹ ಒಂದು ಕಾಲು ತುಳಿತದ ಪ್ರಕರಣದ ಹಿನ್ನೆಲೆಯಲ್ಲಿ ಜನರಿಗೆ ಒಂದು ಸೇಫ್ಟಿ ಅಂದ್ರೆ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಈಗಾಗಲೇ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ BMRCL ಕೂಡ ಜನರಿಗೆ ಅನುಕೂಲವಾದ ರೀತಿಯಲ್ಲಿ ತಮ್ಮ ಸಮಯವನ್ನು ಕೂಡ ವಿಸ್ತರಣೆ ಮಾಡಿದೆ. ಅಂದ್ರೆ ಇದಕ್ಕೆ ಮುಂಚೆ ಮೆಟ್ರೋ ನಿಲ್ದಾಣಗಳ ಅಂದ್ರೆ ಕೊನೆಯ ಕನೆಕ್ಟಿವಿಟಿ ರಾತ್ರಿ 11 ಗಂಟೆವರೆಗೂ ಮಾತ್ರ ಇತ್ತು. ಈಗ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಕನೆಕ್ಟಿವಿಟಿನ ವಿಸ್ತರಣೆ ಮಾಡಿದ್ದಾರೆ. ಅಂದ್ರೆ ಪಂದ್ಯಗಳು ಮುಗಿಯುವಂತ ಸಮಯ ಆಲ್ಮೋಸ್ಟ್ 12 ಗಂಟೆಯಿಂದ 1 ಗಂಟೆವರೆಗೂ ಆಗೋ ಚಾನ್ಸಸ್ ಇರುತ್ತೆ. ಅದಾದ ನಂತರ ಮನೆಗಳಿಗೆ ಹೋಗ್ಬೇಕಾಗಿರುವಂತಹ ಕಾರಣಕ್ಕಾಗಿ ಎಲ್ಲಾ ಮೆಟ್ರೋ ಕೊನೆಯ ಕನೆಕ್ಟಿವಿಟಿ ಏನಿರುತ್ತೆ ಅದನ್ನ 2 ಗಂಟೆವರೆಗೂ ಕೂಡ ವಿಸ್ತರಣೆ ಮಾಡಲಾಗಿದೆ. ಜೊತೆಗೆ ಏನು ಮೆಜೆಸ್ಟಿಕ್ ನಿಲ್ದಾಣದಿಂದ 4 ದಿಕ್ಕುಗಳಿಗೆ ಹೋಗುವಂತ ರೈಲು ಕೂಡ ರಾತ್ರಿ 1:30ರವರೆಗೆ ಕೂಡ ಈಗ ವಿಸ್ತರಣೆ ಮಾಡಿರುವಂತ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮ್ಯಾಚ್ ನೋಡಕ್ಕೆ ಬರುವಂತಹ ಪ್ರಯಾಣಿಕರು ಮೆಟ್ರೋ ಮುಖಾಂತರ ಬರೋದಕ್ಕೆ ಕೂಡ ಮನವಿ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಅಥವಾ MG ರೋಡ್ ಮೆಟ್ರೋ ಸ್ಟೇಷನ್ಗಳಿಗೆ ಬಂದು ಅಲ್ಲಿಂದ ಕಾಲ್ನಡಿಗೆ ಮುಖಾಂತರ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಜೊತೆಗೆ ಮೆಟ್ರೋ ಸ್ಟೇಷನ್ಗಳ ಸಮೀಪದಲ್ಲಿ ಮೆಟ್ರೋ ಅಂದ್ರೆ ಬೈಕ್ಗಳನ್ನ ಪಾರ್ಕಿಂಗ್ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ಅದಕ್ಕೆ ಪಾರ್ಕಿಂಗ್ ಚಾರ್ಜ್ ಅನ್ನು ಕೂಡ ವಿಧಿಸಿದ್ದಾರೆ. ಅಂದ್ರೆ ದ್ವಿಚಕ್ರ ವಾಹನಗಳಿಗೆ ₹30 ಅಥವಾ ಕಾರುಗಳಿಗೆ ₹60 ದರವನ್ನು ಕೂಡ ನಿಗದಿ ಮಾಡಿರುವಂತದ್ದು. ಜೊತೆಗೆ ಮ್ಯಾಚ್ ಟಿಕೆಟ್ಸ್ ಯಾರ ಹತ್ರ ಇರುತ್ತೋ ಅವರು ಮೆಟ್ರೋದಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದಾಗುತ್ತೆ. ಅವರು ಸಪರೇಟ್ ಆಗಿ ಮೆಟ್ರೋ ಸಂಚಾರಕ್ಕೆ ಟಿಕೆಟ್ಗಳನ್ನು ಕೂಡ ಪಡೆಯುವಂತ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಟಿಕೆಟ್ ಮೇಲೆ ಒಂದು QR ಕೋಡ್ ಅನ್ನ ಒದಗಿಸಲಾಗಿದೆ. ಆ QR ಕೋಡ್ ಅನ್ನು ಬಳಸಿ ಮೆಟ್ರೋದಲ್ಲಿ ಉಚಿತವಾಗಿ ಸಂಚಾರವನ್ನು ಕೂಡ ಮಾಡಬಹುದು. ಒಟ್ಟಾರೆ ಮೆಟ್ರೋದಲ್ಲಿ ಅಂದ್ರೆ ಸಾರ್ವಜನಿಕ ವಾಹನಗಳನ್ನ ಜಾಸ್ತಿ ಬಳಸಿ ಒಂದು ನಿಟ್ಟಿನಲ್ಲಿ ಈಗ ಮನವಿಯನ್ನ ಈಗಾಗಲೇ ಸರ್ಕಾರ ಆಗ್ಲಿ ಅಥವಾ ಪೊಲೀಸ್ ಇಲಾಖೆ ಆಗ್ಲಿ ಅಥವಾ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆಗ್ಲಿ ಕೂಡ ಮನವಿ ಮಾಡಿಕೊಂಡಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾಗಿ ಜನದಟ್ಟಣೆ ಆಗಬಾರದು, ಸಮಸ್ಯೆಗಳಾಗಬಾರದು, ತೊಂದರೆ ಆಗಬಾರದು ನಿಟ್ಟಿನಲ್ಲಿ ಹೋಗೋದಕ್ಕೆ ಮತ್ತೆ ಬರೋದಕ್ಕೆ ಅಂದ್ರೆ ಸ್ಟೇಡಿಯಂ ಬಳಿ ಬರೋದಕ್ಕೆ ಮತ್ತೆ ಸ್ಟೇಡಿಯಂ ಬಳಿ ಬಂದಾದ ನಂತರ ವಾಪಸ್ ಮನೆಗಳಿಗೆ ಹೋಗೋ ನಿಟ್ಟಿನಲ್ಲಿ ಒಂದ್ ರೀತಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈಗ BMRCL ಕೂಡ ಏನೋ ಸಮಯವನ್ನು ಕೂಡ ವಿಸ್ತರಣೆ ಮಾಡ್ಕೊಂಡಿರೋದು. ಅಂದ್ರೆ 11 ಗಂಟೆಗೆ ಕೊನೆ ಮೆಟ್ರೋ ಸಂಚಾರ ಮಾಡ್ತಾ ಇತ್ತು, ಅದನ್ನ ವಿಸ್ತರಣೆ ಮಾಡಿ ರಾತ್ರಿ 2 ಗಂಟೆವರೆಗೂ ಕೂಡ ವಿಸ್ತರಣೆ ಮಾಡಿರುವಂತದ್ದು ಮೆಜೆಸ್ಟಿಕ್ ಭಾಗದಿಂದ. ಜೊತೆಗೆ 4 ದಿಕ್ಕುಗಳ ಕೊನೆಯ ಭಾಗದಿಂದ ಕೂಡ ಮೆಟ್ರೋ 2 ಗಂಟೆವರೆಗೂ ಕೂಡ ಸಂಚಾರ ಮಾಡುತ್ತೆ. ಇದನ್ನ ಜನರು ಕೂಡ ಬಳಕೆ ಮಾಡ್ಕೊಳ್ಬೇಕಾಗಿರುತ್ತೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ.